Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Features beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmagad.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಆಪರೇಷನ್ ಸಿಂಧೂರ್ ನಡೆಸಿ ಪಾಕ್ ಸೇನೆಗೆ ದೊಡ್ಡ ಪೆಟ್ಟು ಕೊಟ್ಟಿರೋದನ್ನ ಇಡೀ ಜಗತ್ತು ನೋಡಿದೆ. ಭಾರತ ಇದಕ್ಕೆ ಸ್ಯಾಟಲೈಟ್ ಇಮೇಜ್ಗಳ ಸಾಕ್ಷ್ಯವನ್ನ ಕೂಡ ಕೊಟ್ಟಿದೆ. ಚೈನಾ, ಅಮೆರಿಕನ್ ಕಂಪನಿಗಳು ಕೂಡ ಸ್ಯಾಟಲೈಟ್ ಇಮೇಜಸ್ ಅನ್ನ ಹುಡುಕಿ ತೆಗೆದುಬಿಟ್ಟು ಕರೆಕ್ಟಾಗಿ ಕಂಪ್ಯಾರಿಸನ್ ಮಾಡಿ ಡ್ಯಾಮೇಜ್ ಆಗಿರೋದನ್ನ ಜಗತ್ತಿಗೆ ಸಾರಿದ್ದಾರೆ. ಆದರೆ ನಮಗೇನು ಲಾಸೇ ಆಗಿಲ್ಲ, ಭಾರತಕ್ಕೆ ಮಾತ್ರ ಲಾಸ್ ಮಾಡಿದೀವಿ ಅಂತ ಸುಳ್ಳು ಹೇಳ್ತಾ ಇದ್ದ ಪಾಕಿಸ್ತಾನ ಈಗ ಕಡೆಗೂ ಕೂಡ ಸತ್ಯವನ್ನ ಕಕ್ಕಿದೆ. ಖುದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರು ಮಾತಾಡಿರೋದನ್ನ ಸುಮ್ಮನೆ ಪಾಕಿಸ್ತಾನವನ್ನ ಹೊಗಳೋಕ್ ಹಂಗೆ ಹೇಳ್ತಾ ಇದಾರ, ಇಂಡೈರೆಕ್ಟ್ ಆಗಿ ಆಸೀಂ ಮುನೀರನ್ನ ಟ್ರೋಲ್ ಮಾಡ್ತಿದಾರ, ಒಂದು ಅರ್ಥ ಆಗ್ತಿರ್ಲಿಲ್ಲ. ಎಂಟು ತನಕ ಈ ಸುದ್ದಿನ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಏನ್ ಹೇಳಿದಾರೆ ಗೊತ್ತಾ? ಭಾರತದ ದಾಳಿಯಿಂದ ನಮ್ಮ ಪ್ರಮುಖ ವಾಯುನೆಲೆಗೆ ಆಗಿರುವ ಹಾನಿ ಬಗ್ಗೆ ಮಾತಾಡ್ತೀನಿ ಅಂತ ಮಾತಾಡಿದ್ದಾರೆ. ಮೇ 10ನೇ ತಾರೀಕು ಭಾರತ ಆಪರೇಷನ್ ಶುರು ಮಾಡಿದ ತಕ್ಷಣ ನಮ್ಮ ಸೇನಾ ಮುಖ್ಯಸ್ಥ ಜನರಲ್ ಆಸೀಂ ಮುನೀರ್ ನನಗೆ ಬೆಳಗಿನ ಜಾವ 2:30ಕ್ಕೆ ಕಾಲ್ ಮಾಡಿದ್ರು. ಭಾರತ ನಮ್ಮ ನೂರ್ ಖಾನ್ ಏರ್ ಬೇಸ್ ಸೇರಿ ಅನೇಕ ಕಡೆಗಳಲ್ಲಿ ದಾಳಿ ಮಾಡಿದೆ ಅಂತ ಹೇಳಿದ್ರು. ಇಟ್ ವಾಸ್ ಎ ಮೂಮೆಂಟ್ ಆಫ್ ಗ್ರೇವ್ ಕನ್ಸರ್ನ್, ಅಂದ್ರೆ ಇದೊಂದು ತುಂಬಾ ಭಯದ ಕ್ಷಣವಾಗಿತ್ತು, ಆತಂಕದ ಕ್ಷಣವಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಮುಂದುವರೆದು ಏನ್ ಹೇಳಿದಾರೆ ಗೊತ್ತಾ? ನಾನು ಸೆಕ್ಯೂರ್ ಫೋನ್ ಅನ್ನ ಇಟ್ಕೊಂಡೇ ಇದ್ದೆ ಯಾವಾಗ್ಲೂ ಕೂಡ. ನಾನು ಈಜುತ್ತೀನಿ, ಸಾಮಾನ್ಯವಾಗಿ ನಾನು ಈಜುಡೆಯಕ್ಕೆ ಹೋಗಿದ್ದೆ, ಈಜ್ತಾ ಇದ್ದೆ. ಆ ಟೈಮಲ್ಲೂ ಕೂಡ ಸೆಕ್ಯೂರ್ ಫೋನನ್ನು ಹತ್ರನೇ ಇಟ್ಕೊಂಡಿದ್ದೆ. ಕಾಲ್ ಬಂದರೆ ಕೂಡಲೇ ಹೇಳಿ ಅಂತ ನಾನು ಹೇಳಿದ್ದೆ. ಅಷ್ಟೊತ್ತಿಗೆ ಮತ್ತೆ ಆಸೀಂ ಮುನೀರ್ ನನಗೆ ಸೇನಾ ಮುಖ್ಯಸ್ಥರು ಕಾಲ್ ಮಾಡಿದ್ರು. ನೋಡಿ, ಈ ಥರ ನಾವು ಸರಿಯಾಗಿ ಭಾರತಕ್ಕೆ ವಾಪಸ್ ಹೊಡೆದಿದ್ದೀವಿ, ಆದ್ರೆ ಅವರೀಗ ಇದು ಕೇಳ್ತಿದ್ದಾರೆ, ಕದನ ವಿರಾಮಕ್ಕೆ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಕೇಳಿದ್ರು. ನಾನು ಹೇಳಿದೆ, ಸೇನಾ ಮುಖ್ಯಸ್ಥರೇ, ನೀವು ಯಾವ ಥರ ಭಾರತಕ್ಕೆ ಹೊಡೆದಿದ್ದೀರಿ ಅಂತ ಹೇಳಿದ್ರೆ ತಲೆಗೆ ಚಕ್ಕರ್ ಬಂದಿದೆ, ತಲೆ ತಿರುಗ್ತಾ ಇದೆ ಅವರಿಗೆ. ಅದಕ್ಕೆ ಅವರೀಗ ಕೇಳ್ತಾ ಇದ್ದಾರೆ ಕದನ ವಿರಾಮವನ್ನು ಮಾಡೋಣ ಅಂತ ನಾನು ಹೇಳಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕಪಾಲಕ್ಕೆ ತಿಂದಿಯಲ್ಲೋ ಆಸೀಂ ಮುನೀರಾ ಅಂತ ಹೇಳಿ ಮುನೀರ್ಗೆ ಹೇಳ್ತಾ ಇರೋದು. ಯಾಕಂದ್ರೆ PM ಆಗಿ ಮತ್ತೆ ಬೇರೆ ತರ ಏನು ಹೇಳಕ್ಕಾಗಲ್ಲ. ಭಾರತ ಕೈಲಿ ಹೊಡೆಸ್ಕೊಂಡ್ವಿ ಅಂತ ಹೇಳಿ ತೀರಾ ಅಪಮಾನಕಾರಿಯಾಗಂತೂ ಮಾತಾಡಕ್ಕಾಗಲ್ಲ. ನೂರ್ ಖಾನ್ ಏರ್ಬೇಸಿಗೆ ಹೊಡೆದಿದ್ದು ಮುನೀರ್ ಫೋನ್ ಮಾಡಿ ಹೇಳಿದ್ರು ಅಂತಾನೆ ಹೇಳಿ ಆಗಿದೆ. ಆಮೇಲೆ ಒಂಚೂರು ಮ್ಯಾನೇಜ್ ಮಾಡಬೇಕಲ್ಲ, ಅದಕ್ಕೆ ಇಂಡೈರೆಕ್ಟ್ ಆಗಿ ಮುನೀರನ್ನ ಟ್ರೋಲ್ ಮಾಡಿದಾರ, ಏನ್ ಹೇಳ್ತಿದಾರೆ ಅಂತಾನೂ ಗೊತ್ತಾಗ್ಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇದೆಲ್ಲ ಆಗ್ಬೇಕಾದ್ರೆ ಈಜ್ತಾ ಇದ್ರಂತೆ. ಇಷ್ಟೆಲ್ಲ ದೊಡ್ಡ ಆಪರೇಷನ್ ನಡೀತಿರ್ಬೇಕಾದ್ರೆ, ಯುದ್ಧದ ವಾತಾವರಣ ನಿರ್ಮಾಣ ಆಗಿದ್ದಾಗ, ಮಿಸೈಲ್ ಮಳೆ ಬೀಳ್ತಾ ಇದ್ದಾಗ ಈ ಮನುಷ್ಯ ಈಜ್ತಾ ಇದ್ರಂತೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆರಾಮಾಗಿ. ಮನುಷ್ಯನ ಇವರು ಪ್ರೈಮ್ ಮಿನಿಸ್ಟರ್ ಅಲ್ಲ. 10ನೇ ತಾರೀಕು ಬೆಳಿಗ್ಗೆ 11 ವಾಯುನೆಲೆಗೆ ಪೆಟ್ಟು ಬಿದ್ದಿದೆ. ಇವರೇ ಹೇಳ್ತಿದ್ದಾರೆ, ಮುನೀರ್ ಫೋನ್ ಮಾಡಿಬಿಟ್ಟು ಇಷ್ಟೆಲ್ಲ ದಾಳಿ ಆಯ್ತು ನಮ್ಮ ಮೇಲೆ ಅಂತ ಹೇಳಿದ್ದಾರೆ, ನೂರ್ ಖಾನ್ ಏರ್ಬೇಸ್ ಕೂಡ ಪುಡಿಯಾಗಿದೆ ಅಂತ ಹೇಳಿದ್ದಾರೆ ಅಂತ ಇವರೇ ಹೇಳ್ತಿದ್ದಾರೆ. ಅದಾದ್ಮೇಲೆ ಕೂಡ ಸೀಸ್ ಫೈರ್ಗೆ ಮಾತುಕತೆ ನಡೆಯೋ ಟೈಮ್ನಲ್ಲಿ 10ನೇ ತಾರೀಕು ಮಧ್ಯಾಹ್ನ ನಾನು ಈಜ್ತಾ ಇದ್ದೆ ಅಂತ ಹೇಳ್ತಾರಲ್ಲ, ಯಾವ ತರಹದ ಒಂದು ಪೊಲಿಟಿಷಿಯನ್ಸ್ ಹಾಗಾದ್ರೆ ಪಾಕಿಸ್ತಾನದಲ್ಲಿ ಇರೋದು ಅಂತ ಅಲ್ಲಿನ ಜನ ಮೋಸ್ಟ್ಲಿ ಗೋಡೆಗೆ ತಲೆ ಚಚ್ಕೋಬೇಕು ಅಂತ ರಾಜಕಾರಣಿಗಳು ಮತ್ತು ಸೇನಾ ಮುಖ್ಯಸ್ಥರುಗಳು ಸಿಕ್ಕಿದ್ದಾರೆ ಅವರಿಗೆ. ಜೊತೆಗೆ ಪಾಕಿಸ್ತಾನದ ಪತ್ರಕರ್ತರ ನಿಧಾನಕ್ಕೆ ಪಾಕಿಸ್ತಾನದ ಬಣ್ಣವನ್ನು ಒಬ್ಬೊಬ್ಬರಾಗಿ ಬಯಲಿಗೆ ಎಳಿತಾ ಇದ್ದಾರೆ. ಈಗ ಇವರೊಂದು ಸಾಕ್ಷ್ಯ ಕೊಟ್ಟಿಲ್ಲ, ಸುಮ್ಮನೆ ಭಾರತದ ಹಂಗ್ ಹೊಡೆದ್ವಿ ಹಿಂಗ್ ಹೊಡೆದ್ವಿ ಅಂತ ಹೇಳ್ತಾ ಇದ್ರು, ನಮ್ದು ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. ವಿಜಯೋತ್ಸವ ಆಚರಿಸ್ತಾ ಇದ್ರು, ಬ್ಯಾನರ್ ಎಲ್ಲ ಕಟ್ಕೊಂಡು ಲಾಹೋರ್, ಇಸ್ಲಾಮಾಬಾದ್ ಅಲ್ಲಿ ಪೋಸ್ಟರ್ ಎಲ್ಲ ಬೀದಿ ಬೀದಿಗೆ ಹಾಕಿಸಿ ಸುಳ್ಳು ವಿಜಯೋತ್ಸವ ಆಚರಿಸ್ತಾ ಇದ್ರು. ಈಗ ನೋಡಿದ್ರೆ ಒಂದು ಸಾಕ್ಷ್ಯಗಳನ್ನ ಕೊಟ್ಟಿಲ್ಲ, ಭಾರತ ಸಾಕ್ಷ್ಯ ಕೊಟ್ಟಿದೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಭಾರತ ಕೊಟ್ಟಿರೋದ್ರಲ್ಲಿ ಸತ್ಯಾಂಶ ಇದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ನಿಧಾನಕ್ಕೆ ಒಬ್ಬೊಬ್ಬರಾದ್ರೂ ಕೂಡ ಪಾಕಿಸ್ತಾನದ ಪತ್ರಕರ್ತರು ಈಗ ಬಾಯಿ ಬಿಡೋಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನವನ್ನ ಎಲ್ಲಾ ದಿಕ್ಕುಗಳಿಂದ ಸುತ್ತುವರಿಯೋ ಕೆಲಸವನ್ನ ಭಾರತ ಮುಂದುವರೆಸಿದೆ. ಕಾಶ್ಮೀರ ದಾಳಿ ಬೆನ್ನಲ್ಲೇ ಪಾಕ್ ಜೊತೆಗಿನ ವ್ಯಾಪಾರವನ್ನ ಭಾರತ ಕಂಪ್ಲೀಟ್ ನಿಲ್ಲಿಸಿತ್ತು. ಆದರೆ UAE ಸೇರಿದಂತೆ 3ನೇ ರಾಷ್ಟ್ರಗಳ ಮೂಲಕ ಭಾರತಕ್ಕೆ ಕೆಲ ಪಾಕ್ ವಸ್ತುಗಳು ಹಾಗೋ ಹೀಗೋ ರಫ್ತಾಗೋ ರೀತಿ ಮಾಡ್ಕೊಂತಾ ಇದ್ರು, ವ್ಯವಸ್ಥೆ ಲೇಬಲ್ ಎಲ್ಲ ಚೇಂಜ್ ಮಾಡಿಕೊಂಡು. ಆದ್ರೆ ಈಗ ಆ ಸರಕುಗಳಿಗೂ ಕೂಡ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ.
ಕೇಂದ್ರ ಹಣಕಾಸು ಇಲಾಖೆ ಅಧೀನದಲ್ಲಿರೋ ದ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಈ ಬಗ್ಗೆ ತೀವ್ರ ನಿಗಾ ಇಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಅಂದ್ರೆ ಬಲೂಚ್ ಸ್ವಾತಂತ್ರ್ಯದ ಕೂಗು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದೇ ಹೊತ್ತಲ್ಲಿ ಪಾಕಿಸ್ತಾನ 80% ಬಲೂಚಿಸ್ತಾನದ ಮೇಲೆ ಕಂಟ್ರೋಲ್ ಕಳ್ಕೊಂಡಿದೆ ಅಂತ ಅಮೆರಿಕದಲ್ಲಿರೋ ಬಲೂಚ್ ಪರ ಸಂಘಟನೆ ಬಲೂಚ್ ಅಮೆರಿಕನ್ ಕಾಂಗ್ರೆಸ್ ಹೇಳ್ಕೊಂಡಿದೆ. ಮಾಧ್ಯಮವೊಂದಕ್ಕೆ ಮಾತನಾಡಿರೋ ಅದರ ಸೆಕ್ರೆಟರಿ ರಜಾಕ್ ಬಲೂಚ್, ಕತ್ತಲಾದರೆ ಸಾಕು ಪಾಕ್ ಸೈನಿಕರು ಕ್ವೆಟ್ಟಾ ಬಿಟ್ಟು ಹೊರ ಬರ್ತಾ ಇಲ್ಲ, ರಾತ್ರಿ ಹೊತ್ತು ಬಲೂಚಿಸ್ತಾನದಲ್ಲಿ ಗಸ್ತು ತಿರುಗ್ತಾ ಇಲ್ಲ, ಇವರೆಲ್ಲ ಬಲೂಚ್ ಪಡೆಗಳಿಗೆ ಹೆದರ್ತಾ ಇದ್ದಾರೆ. ಪಾಕಿಸ್ತಾನ ಹೆಚ್ಚು ಕಮ್ಮಿ 1971ರಲ್ಲಿ ಬಾಂಗ್ಲಾ ಕಳೆದುಕೊಂಡ ಪರಿಸ್ಥಿತಿನೇ ಮತ್ತೆ ಅನುಭವಿಸ್ತಾ ಇದೆ. ಪಾಕ್ ಸೇನೆ ಶೂಗಳನ್ನು ಬಿಟ್ಟು ಓಡ್ ಹೋಗೋದಕ್ಕಿಂತ ಈಗಲೇ ಗೌರವಪೂರ್ವಕವಾಗಿ ಹಿಂದೆ ಸರಿಬೇಕು, ಮಾನ ಆದ್ರೂ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪಾಕ್ ಹೇಗೆ ಉಗ್ರವಾದವನ್ನ ಜಗತ್ತಿಗೆ ಹರಡ್ತಾ ಇದೆ ಅನ್ನೋದನ್ನ ಜಗತ್ತಿನ ಮುಂದೆ ಬಿಚ್ಚಿಡೋಕೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ಸಂಬಂಧ ವಿದೇಶಗಳಿಗೆ ಪ್ರಯಾಣ ಬೆಳೆಸೋಕೆ ಸರ್ವ ಪಕ್ಷಗಳ 7 ನಿಯೋಗವನ್ನ ರಚಿಸಿದೆ. ಇದರಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ 4 ನಾಯಕರು ಮತ್ತು INDIA ಬ್ಲಾಕ್ನ 3 ನಾಯಕರಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್, ಬಿಜೆಪಿಯಿಂದ ರವಿಶಂಕರ್ ಪ್ರಸಾದ್, ಬೈಜಯಂತ್ ಪಾಂಡಾ, ಜೆಡಿಯುನ ಸಂಜಯ್ ಕುಮಾರ್ ಝಾ, ಡಿಎಂಕೆಯಿಂದ ಕನಿಮೊಳಿ, ಎನ್ಸಿಪಿಯಿಂದ ಸುಪ್ರಿಯಾ ಸುಳೆ, ಶಿವಸೇನೆಯಿಂದ ಮಹಾರಾಷ್ಟ್ರ DCM ಏಕನಾಥ್ ಶಿಂದೆ ಪುತ್ರ ಶ್ರೀಕಾಂತ್ ಶಿಂದೆ ಸಂಸದೆಯವರು ಇವರೆಲ್ಲ ಇರ್ತಾರೆ. ಅಮೆರಿಕ, ಬ್ರಿಟನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಜಪಾನ್, ದಕ್ಷಿಣ ಆಫ್ರಿಕಾ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಿಗೆ ಈ ನಾಯಕರು ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಪ್ರತಿ ನಿಯೋಗದಲ್ಲಿ ಕಾಂಗ್ರೆಸ್, ಬಿಜೆಪಿ, ಟಿಎಂಸಿ, ಡಿಎಂಕೆ, ಜೆಡಿಯು, ಶರದ್ ಪವಾರ್ರ ಎನ್ಸಿಪಿ, ಬಿಜೆಡಿ, ಸಿಪಿಎಂ, ಉದ್ದವ್ ಬಣದ ಶಿವಸೇನೆಯ 5ರಿಂದ 8 ಸಂಸದರು ಇರ್ತಾರೆ. ಈ ತಿಂಗಳ ಕೊನೆಯಲ್ಲೇ ಇದೆಲ್ಲ ಆರಂಭ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಇನ್ನು ಈ ನಿಯೋಗದಲ್ಲಿ ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಲೀಡರ್ ಶಶಿ ತರೂರ್ ಧನ್ಯವಾದ ಹೇಳಿದ್ದಾರೆ. ಏನೋ ನಿಯೋಗಗಳ ಮುಖ್ಯಸ್ಥರ ಹೆಸರು ಪ್ರಕಟವಾಗ್ತಿದ್ದ ಹಾಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಕಾಂಗ್ರೆಸ್ ಪರ 4 ಹೆಸರನ್ನ ಶಿಫಾರಸು ಮಾಡಿದ್ವಿ, ಆದರೆ ಈ ನಿಯೋಗಗಳಲ್ಲಿ ಅವರ ಹೆಸರೇ ಇಲ್ಲ ಅಂತ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಬಿಜೆಪಿ ಕಾಂಗ್ರೆಸ್ ಕೊಟ್ಟಿರೋ ಪಟ್ಟಿಯಲ್ಲಿ ಅವರು ಕೊಟ್ಟಿದ್ದ ಹೆಸರುಗಳು, ಆ ಗೌರವ್ ಗೊಗೊಯ್ ಮತ್ತೆ ಇನ್ನಿತರ ಹೆಸರುಗಳಿದಾವಲ್ಲ, ಅದು ಯೋಗ್ಯರು ಒಬ್ಬರು ಇರಲಿಲ್ಲ ಅಂತ ಬಿಜೆಪಿ ಹೇಳಿದೆ. ನಿಮ್ಮ ಗಮನಕ್ಕಿರಲಿ, ಕಾಂಗ್ರೆಸ್ ಅವರು ಪ್ರಪೋಸ್ ಮಾಡಿದ್ದ ಪಟ್ಟಿಯಲ್ಲಿ 4ರಲ್ಲಿ ಸೈಯದ್ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯ ಅವರು ಕೂಡ ಇದ್ರು. ಈ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗಿದ್ರು ಅನ್ನೋ ಆರೋಪ ಇದೆಯಲ್ಲ, ಅದು ಈ ಸೈಯದ್ ನಾಸೀರ್ ಹುಸೇನ್ ಅವರು ರಾಜ್ಯಸಭೆಗೆ ಆಯ್ಕೆಯಾದ ಟೈಮ್ನಲ್ಲಿ ಅವರ ಬೆಂಬಲಿಗರ ಮೇಲೆನೆ ಅದು ಆರೋಪ ಇರೋದು, ವಿಧಾನಸೌಧದಲ್ಲಿ ನಿಂತ್ಕೊಂಡು ಕೂಗಿದ್ದಾರೆ ಅಂತ. ಖುದ್ದು ಸಿದ್ದರಾಮಯ್ಯ ಸರ್ಕಾರ ಅವ್ರ ಬೆಂಬಲಿಗರು ಹೌದು ಕೂಗಿರೋದು ಹೌದು ಅಂತ ಅವ್ರ ಮೇಲೆ ಕೇಸ್ ಹಾಕಿ ಅದನ್ನು ತನಿಖೆ ನಡೀತಾ ಇದೆ. ಸೊ ಕಾಂಗ್ರೆಸ್ ಪಾರ್ಟಿ ಆ ಸೈಯದ್ ನಾಸೀರ್ ಹುಸೇನ್ರನ್ನ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತದ ನಿಲುವನ್ನ ಜಗತ್ತಿನಾದ್ಯಂತ ಹರಡೋಕೆ ಪಟ್ಟಿ ಕಳಿಸಿದ್ದಾರೆ 4 ಜನದ್ದು, ಅದರಲ್ಲಿ ಅವ್ರ ಹೆಸರು ಕೂಡ ಇತ್ತು. ಭಾರತೀಯ ಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಇಂಡಿಯನ್ ಆರ್ಮಿ ಏರ್ ಡಿಫೆನ್ಸ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ನಡುವೆ ಮಹತ್ವದ ಒಪ್ಪಂದವಾಗಿದೆ. ಸುಮಾರು 572 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಸೈನ್ ಹಾಕಲಾಗಿದೆ. ಈ ಮೂಲಕ ಭಾರತೀಯ ಸೇನೆ ಪ್ರಮುಖವಾಗಿ ಇಂಟಿಗ್ರೇಟೆಡ್ ಡ್ರೋನ್ ಡಿಟೆಕ್ಷನ್ ಅಂಡ್ ಇಂಟರ್ಡಿಕ್ಷನ್ ಸಿಸ್ಟಮ್ IDDIS ತರಿಸಿಕೊಳ್ತಾ ಇದೆ. ಈ IDDIS ನ BEL ಮತ್ತು DRDO ಜಂಟಿಯಾಗಿ ಡೆವಲಪ್ ಮಾಡಿದ್ದಾರೆ. ಶತ್ರು ಡ್ರೋನ್ಗಳನ್ನು ಡಿಟೆಕ್ಟ್ ಮಾಡಿ ಟ್ರ್ಯಾಕ್ ಮಾಡಿ ಅವುಗಳನ್ನು ಹೊಡೆದು ಹಾಕೋಕೆ ಡಿಸೈನ್ ಮಾಡಲಾಗಿದೆ. ಏನು ಈ ಒಪ್ಪಂದದ ಅಡಿಯಲ್ಲಿ ಅಟ್ಯಾಕ್ ಗನ್ಗಳಿಗೆ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋ ಮತ್ತು ಡೇಟಾ ಕಮ್ಯುನಿಕೇಷನ್ ಯೂನಿಟ್, ಹಾಗೆ ನೌಕಾ ಹಡಗುಗಳ ಸಾಮರ್ಥ್ಯ ಹೆಚ್ಚಿಸೋಕೆ AI ಸೊಲ್ಯೂಷನ್ಸ್, ಸಿಮ್ಯುಲೇಟರ್ಸ್, ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್, ಜಾಮರ್ಸ್, ಬಿಡಿ ಭಾಗಗಳು ಮತ್ತು ಇತರ ಸರ್ವಿಸಸ್ ಕೊಡಲಾಗುತ್ತೆ ಅಂತ BEL ಹೇಳಿದೆ. ಅಂದಹಾಗೆ ಇತ್ತೀಚೆಗೆ ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷದಲ್ಲಿ ಸ್ವದೇಶಿ ನಿರ್ಮಿತ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿ ಪ್ರದರ್ಶನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಏನು ಟರ್ಕಿಯ ಸೆಲೆಬಿ ಏವಿಯೇಷನ್ ಕೇಂದ್ರ ಸರ್ಕಾರದ ವಿರುದ್ಧವೇ ಈಗ ಕೇಸ್ ಹಾಕಿದೆ. ಭಾರತ ಪಾಕ್ ಸಂಘರ್ಷದಲ್ಲಿ ಪಾಕ್ಗೆ ನೆರವಾದ ಕಾರಣ ಟರ್ಕಿ ಕಂಪನಿ ಮತ್ತು ಉತ್ಪನ್ನಗಳನ್ನು ಬಾಯ್ಕಾಟ್ ಮಾಡೋಕೆ ದೊಡ್ಡ ಕೂಗು ಕೇಳಿಬಂದಿತ್ತು. ಇದರ ಭಾಗವಾಗಿ ಕೇಂದ್ರ ಸರ್ಕಾರ ವಿಮಾನ ನಿಲ್ದಾಣಗಳಲ್ಲಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಸರ್ವಿಸ್ ನೀಡ್ತಾ ಇದ್ದ ಟರ್ಕಿಯ ಸೆಲೆಬಿ ಏವಿಯೇಷನ್ನ ಸೆಕ್ಯೂರಿಟಿ ಕ್ಲಿಯರೆನ್ಸ್ ರದ್ದು ಮಾಡಿತ್ತು. ಆದ್ರೀಗ ಸೆಲೆಬಿ ಏವಿಯೇಷನ್ ಕೇಂದ್ರದ ನಿರ್ಧಾರದ ವಿರುದ್ಧ ಕೋರ್ಟ್ಗೆ ಮೊರೆ ಹೋಗಿದೆ. ಸ್ಪಷ್ಟ ಕಾರಣ ನೀಡದೆ ಸುಮ್ಮನೆ ರಾಷ್ಟ್ರೀಯ ಭದ್ರತೆಯ ಕಳವಳ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಭಾರತ ಸರ್ಕಾರದ ತೀರ್ಮಾನವನ್ನು ರದ್ದುಗೊಳಿಸಿ ಅಂತ ಸೆಲೆಬಿ ಏವಿಯೇಷನ್ ಭಾರತದ ದಿಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅಲ್ಲದೆ ಸುಮಾರು 3791 ಜನರ ಉದ್ಯೋಗ ಮತ್ತು ಹೂಡಿಕೆದಾರರ ಕಾನ್ಫಿಡೆನ್ಸ್ ಮೇಲೆ ಇದು ಪರಿಣಾಮ ಬೀರುತ್ತೆ. ನಮಗೆ ಯಾವುದೇ ವಾರ್ನಿಂಗ್ ಕೊಡದೆ ಈ ಡಿಸಿಷನ್ ಮಾಡಲಾಗಿದೆ ಅಂತ ಸೆಲೆಬಿ ಏವಿಯೇಷನ್ ಕೋರ್ಟ್ ಹತ್ರ ಹೇಳಿದೆ. ನೋಡಿ, ಭಾರತದಲ್ಲಿ ಭಾರತ ಸರ್ಕಾರದ ವಿರುದ್ಧವೇ ಕೋರ್ಟ್ಗೆ ಹೋಗೋಕೆ ಅವಕಾಶ ಇದೆ. ಟರ್ಕಿಯಲ್ಲಿ ಅರ್ಡಾನ್ ಡಿಕ್ಟೇಟರ್ಶಿಪ್ ನಡೀತಾ ಇದೆ. ಎದುರಾಳಿ ನಾಯಕನನ್ನ ತುಂಬಾ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ರು, ಅವ್ರನ್ನ ಜೈಲಿಗೆ ಹಾಕಿಟ್ಟಿದ್ದಾರೆ ಅರ್ಡಾನ್ ಟರ್ಕಿಯಲ್ಲಿ. ರಷ್ಯಾ ಯುಕ್ರೇನ್ ನಡುವೆ ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೆದ ನೇರ ಶಾಂತಿ ಮಾತುಕತೆ ಕೊನೆಯಾಗಿದೆ. ಆದರೆ ಇದು ವಿಫಲ ಆಗಿದೆ. ಕದನ ವಿರಾಮಕ್ಕೆ ರಷ್ಯಾ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಬರೀ 2 ದೇಶಗಳು 1000 ಯುದ್ಧ ಕೈದಿಗಳನ್ನ ವಿನಿಮಯ ಮಾಡಿಕೊಳ್ಳೋದಕ್ಕೆ ಮಾತ್ರ ಒಪ್ಪಿಕೊಂಡಿದ್ದಾರೆ.
ಯುಕ್ರೇನ್ 30 ದಿನಗಳ ಕದನ ವಿರಾಮ ಪ್ರಸ್ತಾಪಿಸಿದರೂ ಕೂಡ ರಷ್ಯಾ ತಿರಸ್ಕರಿಸಿದೆ. ಅಲ್ಲದೆ ಡೊನೆಟ್ಸ್ಕ್, ಲುಹಾನ್ಸ್ಕ್, ಖೆರ್ಸೋನ್ ಮತ್ತು ಜಾಪೋರಿಜಿಯಾ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದೀರಿ, ಅದನ್ನು ಬಿಟ್ಟುಕೊಡಬೇಕು ಅಂತ ರಷ್ಯಾ ಪ್ರಸ್ತಾಪ ಇಟ್ಟಿತ್ತು. ಆದರೆ ಇದನ್ನ ಯುಕ್ರೇನ್ ರಿಜೆಕ್ಟ್ ಮಾಡಿದೆ. ಜೊತೆಗೆ ಮುಂದಿನ ಮಾತುಕತೆ ಏನಿದ್ರು ತಮ್ಮ ಅಧ್ಯಕ್ಷ ಜೆಲೆನ್ಸ್ಕಿ ಮತ್ತು ರಷ್ಯಾಧ್ಯಕ್ಷ ಪುಟಿನ್ ಮಧ್ಯೆನೇ ನಡೆಯಬೇಕು ಅಂತ ಯುಕ್ರೇನ್ ಪ್ರಪೋಸಲ್ ಇಟ್ಟಿದೆ. ಆದರೆ ರಷ್ಯಾ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಈ ಮಾತುಕತೆ ಅಧ್ಯಕ್ಷ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯೆ ನಡೆಯಬೇಕು ಅಂತ ಪ್ರಸ್ತಾಪಿಸಿದೆ. ಜೆಲೆನ್ಸ್ಕಿ ಹತ್ರ ನಾನೇನು ಮಾತಾಡೋದು ಅಂತ ಪುಟಿನ್, ನನ್ನ ಲೆವೆಲ್ಗೆ ಇರಬೇಕು, ಟ್ರಂಪ್ ಅಂದ್ರೆ ಓಕೆ ಅಂತ. ಹೀಗಾಗಿ ಎರಡು ರಾಷ್ಟ್ರಗಳ ನಡುವೆ ಹೊಂದಾಣಿಕೆ ಇಲ್ಲದೆ ಈ ಮಾತುಕತೆ ಹಳ್ಳ ಹಿಡಿದಿದೆ. ಅಂದಹಾಗೆ ಈ ಮಾತುಕತೆಯಲ್ಲಿ ಟರ್ಕಿ ವಿದೇಶಾಂಗ ಸಚಿವ ಹಕನ್ ಫಿದಾನ್, ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ, ರಷ್ಯಾ ಮತ್ತು ಯುಕ್ರೇನ್ ನಿಯೋಗಗಳು ಪಾಲ್ಗೊಂಡಿದ್ವು. ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷ ತೀವ್ರವಾಗಿದೆ. ಗಾಜಾದಲ್ಲಿ ಇಸ್ರೇಲ್ ದಾಳಿಯನ್ನ ಮುಂದುವರೆಸಿದೆ. ಹೀಗೆ 100 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಸದ್ಯ ಹೊರಬಂದಿರೋ ಸಿಸಿಟಿವಿ ದೃಶ್ಯಾವಳಿ ಪ್ರಕಾರ ಯುರೋಪಿಯನ್ ಹಾಸ್ಪಿಟಲ್ ಒಂದನ್ನು ಗುರಿಯಾಗಿಸಿ ಇಸ್ರೇಲ್ ಅದರ ಮುಂಭಾಗದಲ್ಲಿ ದಾಳಿ ನಡೆಸಿರೋ ತರ ಕಾಣಿಸ್ತಾ ಇದೆ. ಜನದಟ್ಟಣೆ ಇರೋ ಪ್ರದೇಶದಲ್ಲೇ ದೊಡ್ಡ ಸ್ಫೋಟಕ ಬಂದು ಅಪ್ಪಳಿಸಿದೆ. ಈ ದಾಳಿಗೆ ರಸ್ತೆ ಎಲ್ಲ ಛಿದ್ರ ಆಗಿ ಆ ಪ್ರದೇಶನೇ ಧ್ವಂಸ ಆಗಿದೆ. ಇದೆಲ್ಲದರ ನಡುವೆ ಅಮೆರಿಕ ಗಾಜಾದಲ್ಲಿರೋ ಪ್ಯಾಲೆಸ್ತೇನಿಗಳನ್ನ ಶಾಶ್ವತವಾಗಿ ಸ್ಥಳಾಂತರಿಸೋಕೆ ಪ್ಲಾನ್ ಮಾಡಿದೆ ಅಂತ ವರದಿಯಾಗ್ತಾ ಇದೆ. ಈಗ ಆಲ್ರೆಡಿ ಅಮೆರಿಕ ಈ ಸಂಬಂಧ ಲಿಬಿಯಾದ ಅಧಿಕಾರಿಗಳೊಂದಿಗೆ ಮಾತುಕತೆ ಶುರು ಮಾಡಿದ್ದಾರೆ ಅನ್ನೋ ರಿಪೋರ್ಟ್ಸ್. ಅವರು ಆಲ್ರೆಡಿ ಹೇಳಿದ್ರು ಗಾಜಾವನ್ನ ಫುಲ್ ಖಾಲಿ ಮಾಡಿಬಿಟ್ಟು ಅಮೆರಿಕ ಅದನ್ನ ಫ್ರೀಡಮ್ ಝೋನ್ ಅಂತ ಮಾಡುತ್ತೆ, ಎಲ್ಲ ಚಂದ ಮಾಡಿ ಕಟ್ಕೊಡುತ್ತೆ ಅಮೆರಿಕ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲಿ ನಾಗರಿಕರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅದನ್ನು ಪಾರ್ಕ್ ಮಾಡಕ್ಕೆ ಹೊರಟಿದಾರ ಗೊತ್ತಿಲ್ಲ ಟ್ರಂಪ್. ಮೊದಲಿಗೆ ಲೆಕ್ಕಾಚಾರ ಏನಿತ್ತು ಅಂದ್ರೆ ಈಜಿಪ್ಟಿ ಸ್ವಲ್ಪ ಜನರನ್ನ, ಜೋರ್ಡನಿ ಸ್ವಲ್ಪ ಜನರನ್ನ ಕಳಿಸೋದು ಅಂತ. ಅವ್ರನ್ನ ನಮಗಾಗಲ್ಲ, ನಾವು ಪ್ಯಾಲೆಸ್ತೇನಿಗಳನ್ನ ಕರ್ಕೊಳ್ಳಲ್ಲ ಅಂತ ಅವ್ರು ಹೇಳಿದ್ರು. ಈಗ ಲಿಬಿಯಾ ಹತ್ರ ಮಾತಾಡ್ತಿದಾರಂತೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತ ಭಾರತದ ಹೆಮ್ಮೆಯ ಜಾವ್ಲಿನ್ ಕ್ರೀಡಾಪಟು ನೀರಜ್ ಚೋಪ್ರಾ ಮತ್ತೊಂದು ಮಹತ್ವದ ಸಾಧನೆ ಮಾಡಿದ್ದಾರೆ. ಕೊನೆಗೂ 90 ಮೀಟರ್ ಗಡಿಯನ್ನ ದಾಟಿದ್ದಾರೆ. ಕತಾರ್ನ ದೋಹಾದಲ್ಲಿ ನಡೆದ ದೋಹಾ ಡೈಮಂಡ್ ಲೀಗ್ನಲ್ಲಿ 3ನೇ ಯತ್ನದಲ್ಲಿ 90.23 ಮೀಟರ್ ದೂರಕ್ಕೆ ಜಾವ್ಲಿನ್ ಎಸೆಯುವ ಮೂಲಕ ಹೊಸ ರೆಕಾರ್ಡ್ ಸೆಟ್ ಮಾಡಿದ್ದಾರೆ. ಈ ಮೂಲಕ ನೀರಜ್ ತಮ್ಮ ಹಿಂದಿನ 89.94 ಮೀಟರ್ನ ನ್ಯಾಷನಲ್ ರೆಕಾರ್ಡ್ಸ್ನ ತಾವೇ ಬ್ರೇಕ್ ಮಾಡಿದ್ದಾರೆ. ಇನ್ನು ಇದೇ ದೋಹಾ ಡೈಮಂಡ್ ಲೀಗ್ನಲ್ಲಿ ಜರ್ಮನಿಯ ಜೂಲಿಯನ್ ವೆಬರ್ 91.06 ಮೀಟರ್ ದೂರಕ್ಕೆ ಜಾವ್ಲಿನ್ ಎಸೆದು ಮೊದಲ ಸ್ಥಾನವನ್ನು ಗಳಿಸಿದ್ದಾರೆ. ಇನ್ನು ನೀರಜ್ ಚೋಪ್ರಾ 2ನೇ ಸ್ಥಾನ ಹಾಗೂ ಗ್ರಾನಡಾದ ಆಂಡರ್ಸನ್ ಪೀಟರ್ಸ್ 3ನೇ ಸ್ಥಾನ ಗಳಿಸಿದ್ದಾರೆ. ನೀರಜ್ ಸಾಧನೆಗೆ ಪಿಎಂ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅಂದಹಾಗೆ ನೀರಜ್ 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಹಾಗೂ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ರು. ಜಾಗತಿಕವಾಗಿ ಆರ್ಥಿಕ ಸಮಸ್ಯೆಯ ನಡುವೆನೂ ಭಾರತದ ಆರ್ಥಿಕತೆ ವೇಗವಾಗಿ ಬೆಳವಣಿಗೆಯಾಗುತ್ತೆ ಅಂತ ವಿಶ್ವಸಂಸ್ಥೆ ಹೇಳಿದೆ. 2025-26ರ ಆರ್ಥಿಕ ವರ್ಷದಲ್ಲಿ ಭಾರತದ ಆರ್ಥಿಕತೆ 6.3ರಷ್ಟು ಬೆಳವಣಿಗೆ ಕಾಣುತ್ತೆ ಅಂತ ನಿರೀಕ್ಷೆ ಮಾಡಿದೆ. ಚೀನಾ 4.6%, ಅಮೆರಿಕ 1.6%, ಜಪಾನ್ 0.7% ಮತ್ತು ಯುರೋಪಿಯನ್ ಯೂನಿಯನ್ 1% ಆರ್ಥಿಕ ಬೆಳವಣಿಗೆಯನ್ನ ಕಾಣಲಿವೆ. ಆದರೆ ಅತ್ತ ಜರ್ಮನಿ ಆರ್ಥಿಕತೆ 0.1%ಗೆ ಕುಸಿಯೋ ಸಾಧ್ಯತೆ ಇದೆ ಅಂತ ಕೂಡ ವಿಶ್ವಸಂಸ್ಥೆ ಹೇಳಿದೆ. ಇನ್ನು ಭಾರತದ ಹಣದುಬ್ಬರ ಇನ್ಫ್ಲೇಷನ್ 2024ರಲ್ಲಿ 4.9% ಇತ್ತು. ಆದ್ರೀಗ ಅದು 2025ರಲ್ಲಿ 4.3%ಗೆ ಕುಸಿಯೋ ಸಾಧ್ಯತೆ ಇದೆ ಅಂತ ವಿಶ್ವಸಂಸ್ಥೆಯ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದೆ. ಆದರೆ ಭಾರತ ಸರ್ಕಾರದ ರಿಪೋರ್ಟ್ ಪ್ರಕಾರ ಇನ್ಫ್ಲೇಷನ್ ಹಣದುಬ್ಬರ 3.5% ಆಸುಪಾಸಿಗೆ ಇಳಿದಾಗಿದೆ ಅನ್ನೋದು ಭಾರತದ ರಿಪೋರ್ಟ್. ಇನ್ನು ಡೊನಾಲ್ಡ್ ಟ್ರಂಪ್ ಯಾವಾಗ ಏನ್ ಮಾತಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ, ಯಾರು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇರಾನ್ ಮೇಲೆ ಮೊನ್ನೆನಿಂದ ಸಿಕ್ಕಾಪಟ್ಟೆ ನರಕ ತೋರಿಸ್ತೀನಿ, ನೀವು ಅಣ್ವಸ್ತ್ರ ಮುಟ್ಟಂಗಿಲ್ಲ, ನೀವು ನಮ್ಮ ಹತ್ರ ಡೀಲ್ ಮಾಡ್ಕೊಳ್ಳೇಬೇಕು, ಅಣ್ವಸ್ತ್ರ ತಗೊಳ್ಳಲ್ಲ ಅಂತ ಹೇಳಿ, ಇಲ್ಲಾಂದ್ರೆ ನಿಮಗೆ ನರಕ ತೋರಿಸ್ಬಿಡ್ತೀನಿ, ಬೆಂಕಿ ಮಳೆ ಕಾರ್ತೀನಿ ನಿಮ್ಮ ಮೇಲೆ ಅಂತೆಲ್ಲ ಕೂಗಾಡ್ತಿದ್ದ ಟ್ರಂಪ್ ಈಗ ಇರಾನ್ನ ಡ್ರೋನ್ಗಳ ಗುಣಗಾನ ಮಾಡಿದ್ದಾರೆ. ಇರಾನ್ನಲ್ಲಿ ಕಡಿಮೆ ಖರ್ಚಲ್ಲಿ ಒಳ್ಳೆ ಗುಣಮಟ್ಟದ ಡ್ರೋನ್ ತಯಾರಿಸ್ತಾರೆ. ಆದರೆ ನಮ್ಮಲ್ಲಿ ಹಾಗಲ್ಲ. ಇರಾನ್ನಲ್ಲಿ ಡ್ರೋನ್ ಉತ್ಪಾದನೆಗೆ $30,000-40,000 ಅಷ್ಟೇ ಖರ್ಚಾಗುತ್ತೆ. ಅದೇ ಮಾಡೆಲ್ನ ಡ್ರೋನ್ ಉತ್ಪಾದನೆಗೆ ಅಮೆರಿಕದ ಕಂಪನಿಗಳಿಗೆ $41 ಮಿಲಿಯನ್ ಬೇಕು. ಅಲ್ಲದೆ ಇರಾನ್ ಡ್ರೋನ್ಗಳು ಬಹಳ ಚೆನ್ನಾಗಿವೆ, ಸಿಕ್ಕಾಪಟ್ಟೆ ಫಾಸ್ಟ್ ಮತ್ತು ಡೆಡ್ಲಿ ಆಗಿದಾವೆ. ರಷ್ಯಾ ಯುಕ್ರೇನ್ ಕದನದಲ್ಲಿ ಈ ಭಯಾನಕ ಡ್ರೋನ್ಗಳು ತುಂಬಾ ಜನರ ಜೀವ ತೆಗಿತಾ ಇದಾವೆ. ಮರದ ಹಿಂದೆ ಹೋಗಿ ನಿಂತ್ರೂ ಬಿಡಲ್ಲ, ನುಗ್ಗು ಬಿಟ್ಟು ದಾಳಿ ಮಾಡ್ತವೆ ಅಂತ ಟ್ರಂಪ್ ಇರಾನ್ನ ಹೊಗಳ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಅಮೆರಿಕದಲ್ಲಿ ಟ್ರಂಪ್ ಆಡಳಿತ ಬಂದಾಗಿನಿಂದ ಅಲ್ಲಿನ ಅಕ್ರಮ ವಲಸಿಗರಿಗೆ ಒಕ್ಕರ ದೆಸೆ ಶುರುವಾಗಿದೆ. ಅಕ್ರಮ ವಲಸಿಗರನ್ನ ಹುಡುಕಿ ಅಮೆರಿಕದಿಂದ ಹೊರಗೆ ಹಾಕ್ತಿದ್ದಾರೆ. ಈ ನಡುವೆ ವಲಸಿಗರಿಗಾಗಿ ಹೊಸ ಟಿವಿ ರಿಯಾಲಿಟಿ ಶೋ ಆರಂಭಿಸೋಕೆ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಮುಂದೆ ಪ್ರಸ್ತಾವನೆಯೊಂದು ಬಂದಿದೆ. ಇದರಲ್ಲಿ ಅಮೆರಿಕದ ಸಿಟಿಸನ್ಶಿಪ್ ಪಡೆಯೋಕೆ ವಲಸಿಗರಿಗೆ ಕೆಲ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತೆ. ಸದ್ಯದಕ್ಕೆ ಯಾವುದೇ ರೀತಿಯ ಅಪ್ರೂವಲ್ ಸಿಕ್ಕಿಲ್ಲ. DHS ಇದನ್ನ ಪರಿಗಣಿಸ್ತಾ ಇದೆ ಅಷ್ಟೇ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಯಶಸ್ವಿ ಜೀನ್ ಎಡಿಟಿಂಗ್ ಥೆರಪಿ ನಡೆಸಲಾಗಿದೆ. ಅಮೆರಿಕದ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ ಮತ್ತು ಫಿಲಡೆಲ್ಫಿಯಾ ಆಸ್ಪತ್ರೆ ವೈದ್ಯರು ಅಪರೂಪ ಮತ್ತು ಮಾರಣಾಂತಿಕ ಜೆನೆಟಿಕ್ ಸಮಸ್ಯೆಗಳೊಂದಿಗೆ ಹುಟ್ಟಿದ್ದ 9 ತಿಂಗಳ ಮಗುವಿಗೆ ಜೀನ್ ಎಡಿಟಿಂಗ್ ವಿಧಾನದ ಮೂಲಕ
ಚಿಕಿತ್ಸೆ ಕೊಟ್ಟಿದ್ದಾರೆ. ಈ ಮಗುವಿಗೆ ಕಾರ್ಬಾಮಾಯಿಲ್ ಫಾಸ್ಫೇಟ್ ಸಿಂಥೆಟೇಸ್ 1 CPS1 ಅನ್ನೋ ಸಮಸ್ಯೆ ಇತ್ತು. 13 ಲಕ್ಷದಲ್ಲಿ ಒಬ್ಬರಿಗೆ ಕಾಣಿಸ್ಕೊಳ್ಳೋ ಅಪರೂಪದ ಕಾಯಿಲೆ. ಲಿವರ್ನಲ್ಲಿನ ದೋಷಯುಕ್ತ ಜೀನ್ಗಳಿಂದ ಉಂಟಾಗುತ್ತೆ. ಈ ಕಾಯಿಲೆ ಬಂದಿರೋರ ರಕ್ತದಲ್ಲಿ ಅಮೋನಿಯಾ ಅಂಶ ಶೇಖರಣೆ ಆಗ್ತಾ ಹೋಗುತ್ತೆ. ಇದರಿಂದ ಬ್ರೈನ್ ಡ್ಯಾಮೇಜ್, ಕೋಮಾ ಅಥವಾ ಸಾವು ಉಂಟಾಗ್ಬೋದು. ಆದ್ರೀಗ ವೈದ್ಯರು ಕ್ರಿಸ್ಪರ್ ಜೀನ್ ಎಡಿಟಿಂಗ್ ಟೆಕ್ನಿಕ್ನ ಬಳಸಿ ಲಿವರ್ನಲ್ಲಿನ ದೋಷಪೂರಿತ ಜೀನ್ಸನ್ನೇ ಎಡಿಟ್ ಮಾಡಿ ಕಾಯಿಲೆಯನ್ನು ಗುಣ ಮಾಡಿಬಿಟ್ಟಿದ್ದಾರೆ. ಖುಷಿಯ ವಿಚಾರ ಅಂದರೆ ಈ ವೈದ್ಯರ ತಂಡದಲ್ಲಿ ಭಾರತೀಯ ಮೂಲದ ಕಾರ್ಡಿಯಾಲಜಿಸ್ಟ್ ಕಿರಣ್ ಮೊಸನೂರು ಅನ್ನೋರು ಕೂಡ ಮುಖ್ಯ ಪಾತ್ರ ನಿಭಾಯಿಸಿದ್ದಾರೆ. ಇನ್ನು ಅಲ್ಬೇನಿಯಾ ರಾಜಧಾನಿ ಟಿರಾನಾದಲ್ಲಿ ಯುರೋಪಿಯನ್ ಪೊಲಿಟಿಕಲ್ ಕಮಿಟಿಯ ಸಮಿಟ್ ನಡೆದಿದೆ. ಇದರಲ್ಲಿ 40ಕ್ಕೂ ಅಧಿಕ ಯುರೋಪಿಯನ್ ನಾಯಕರು ಪಾಲ್ಗೊಂಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ವೇಳೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿಗೆ ಅಲ್ಬೇನಿಯಾ ಪ್ರಧಾನಿ ಇಡಿ ರಾಮ ಕೊಟ್ಟಿರೋ ಸ್ವಾಗತ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇವ್ರ ಭಂಗಿ ಹೇಗಿದೆ ಅಂದ್ರೆ ಭಾರತೀಯ ಶೈಲಿಯಲ್ಲಿ ಕೈ ಮುಗಿದು ನಮಸ್ತೆ ಮಾಡಿ ವೆಲ್ಕಮ್ ಮಾಡಿದ್ದಾರೆ. ಅದು ಒಂದಾಯ್ತು. ಅಷ್ಟು ಮಾತ್ರ ಅಲ್ಲ, ರಾಮ ಸೀತೆ ಮುಂದೆ ಹನುಮಂತರ ಭಂಗಿ ಯಾವ್ದಿರುತ್ತೆ, ಮೊಣಕಾಲಿನ ಮೇಲೆ ಕೂತು ಒಂದು ಕಾಲನ್ನ ಫೋಲ್ಡ್ ಮಾಡಿ ಹೀಗೆ ನಮಸ್ತೆ ಮಾಡೋದು, ಆ ರೀತಿ ಇವರು ವೆಲ್ಕಮ್ ಮಾಡಿರೋದು. ಮಳೆ ಬರ್ತಾ ಇದ್ರು ಕೂಡ ಅಂಬ್ರೆಲಾ ಬದಿಗಿಟ್ಟು ಅವರು ವೆಲ್ಕಮ್ ಮಾಡಿರೋದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇಡೀ ರಾಮ ಹೆಸರಲ್ಲಿ ರಾಮ ಇದೆಯಲ್ಲ, ಇವರೇನಾದ್ರೂ ಭಾರತೀಯ ಲಿಂಕ್ ಇದೆಯಾ, ಇವರೇನಾದ್ರೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ಫಾಲೋ ಮಾಡೋರ? ಆ ರೀತಿ ಏನೂ ಇಲ್ಲ. ಇವ್ರ ಪ್ಯಾರೆಂಟ್ಸ್ ಎಲ್ಲ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್, ಆದರೆ ಇವರು ಬಹಳ ಯಾವುದೇ ಧರ್ಮ ರಿಲಿಜಿಯನ್ ಅದೆಲ್ಲ ಫಾಲೋ ಮಾಡಲ್ಲ. ಬಟ್ ಆ ರೀತಿ ಡಿಫ್ರೆಂಟ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾಗಂತ ಇದು ಫಸ್ಟ್ ಟೈಮ್ ಅಲ್ವಂತೆ. ಇವರು ಮೆಲ್ಲನಿಗೆ ಯಾವಾಗಲೂ ಸ್ವಾಗತ ಮಾಡೋದೇ ಹೇಗೆ ಅಂತೆ, ಸಹೋದರಿ ತರ ಅವರನ್ನ ಟ್ರೀಟ್ ಮಾಡ್ತಾರಂತೆ ಇವರು. ಜೊತೆಗೆ ಇವ್ರ ಹೈಟ್ ಕೂಡ ಸಿಕ್ಕಾಪಟ್ಟೆ ಇರೋದ್ರಿಂದ ಆ ರೀತಿ ಕಾಣದೇ ಇಲ್ಲ ಮೆಲ್ಲನಿಗೆ ಅಂತ ಹೇಳಿ ಆಮೇಲೆ ಆ ರೀತಿ ವೆಲ್ಕಮ್ ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಯುಎಇಗೆ ಹೋಗಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಹಳ ವಿಭಿನ್ನವಾಗಿ ಸ್ವಾಗತ ಮಾಡಲಾಗಿದೆ. ಟ್ರಂಪ್ ನಡೆದುಕೊಂಡು ಬರ್ತಿದ್ದಾಗ ಆಚೆ ಈಚೆ ನಿಂತಿದ್ದ ಯುಎಇ ಹುಡುಗಿಯರು ಯಾವುದೇ ಸಾಂಪ್ರದಾಯಿಕ ಹಿಜಾಬ್ ಆ ಥರದ್ದೇನೂ ಹಾಕದೆ ತಮ್ಮ ಪಾರಂಪರಿಕ ಬುಡಕಟ್ಟು ಬಹಳ ಹಿಂದಿನ ಸಂಪ್ರದಾಯದಂತೆ ತಲೆ ಕೂದಲನ್ನ ಪೂರ್ತಿ ಕೆಳಗೆ ಹಾಕೊಂಡು ಹೀಗೀಗ ಅದನ್ನ ಅಲ್ಲಾಡಿಸಿ ನೋಡಿ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ರೀತಿ ಮಾಡಿ ವೆಲ್ಕಮ್ ಮಾಡಿದ್ದಾರೆ. ಟ್ರಂಪ್ ನೋಡ್ತಾ ಇದ್ರು ಏನಾಗ್ತಾ ಇದೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.